ಭಾರತ ಪಾಕ್ ಸಂಗ್ರಾಮ. ಜೆಪಿ ನಡ್ಡಾ ಭೇಟಿ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಸಭೆಯನ್ನು ನಡೆಸಿದ್ದಾರೆ. ಆರೋಗ್ಯ ಇಲಾಖೆ ತಯಾರಿ ಕುರಿತಂತೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಔಷಧಿ ಸೇರಿದಂತೆ ಆಸ್ಪತ್ರೆಗಳಲ್ಲಿ ತಯಾರಿ ಬಗ್ಗೆ ಚರ್ಚೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಭಾರತ ಪಾಕ್ ಸಂಗ್ರಾಮದ ಜೊತೆಯಲ್ಲಿ ಜೆಪಿ ನಡ್ಡಾ ಅವರು ಕೂಡ ಇವತ್ತು ಮೀಟಿಂಗ್ ಅನ್ನ ನಡೆಸಿದ್ದಾರೆ. ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ರು. ಈಗ ನಾನು ಸಿಆರ್ಪಿಎಫ್ ನಿವೃತ್ತ ಐಜಿಪಿ ಆದಂತಹ ಕೆ ಅರ್ಕೇಶ್ ಅವರಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಯಾಕೆಂದ್ರೆ ಈಗಾಗಲೇ ಒಂದ್ ಕಡೆ ಮಿಲಿಟರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಶಸ್ತ್ರಾಸ್ತ್ರಗಳನ್ನ ನಾವು ರೆಡಿ ಮಾಡ್ಕೊಳ್ಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಅದ್ರ ಜೊತೆಯಲ್ಲಿ ಔಷಧಿಗಳ ಅದರ ಸಮರ್ಪಕವಾದಂತಹ ಒಂದಷ್ಟು ತಯಾರಿಗಳನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಆ ಕುರಿತಂತೆ ಯಾವ ರೀತಿ ತಯಾರಿ ಇರಬೇಕು ಅಂತ ಹೇಳ್ತೀರಾ ಅರ್ಕೇಶ್ ಅವರೇ? ಯಾವುದೇ ಶತ್ರುವನ್ನ ನಾವು ಗೌಣವಾಗಿ ತೆಗೆದುಕೊಳ್ಬಾರ್ದು. ವೀಕೆಸ್ಟ್ ಶತ್ರುಗೂ ಕೂಡ ಒಂದಲ್ಲ ಒಂದು ಸ್ಟ್ರಾಂಗ್ ಪಾಯಿಂಟ್ ಇರಬಹುದು, ಅಥವಾ ನಮ್ದು ಎಷ್ಟೇ ಸ್ಟ್ರೆಂತ್ ಇದ್ರೂ ನಮ್ಮದು ಯಾವುದಾದ್ರೂ ವೀಕ್ ಪಾಯಿಂಟ್ ಇರಬಹುದು. ಈ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಾವು ಎಲ್ಲ ತರಹದ ಸಿದ್ಧತೆಗಳನ್ನು, ಎಲ್ಲ ತರಹದ ಚಾಲೆಂಜ್ಗಳನ್ನು ಎದುರಿಸುವುದಕ್ಕೆ ಸಿದ್ಧರಾಗಿರಬೇಕು. ಹೀಗಾಗಿ ಪಾಕಿಸ್ತಾನದ ಎಲ್ಲ ಅಟೆಂಪ್ಟ್ಗಳನ್ನು ಅವರು ನೇರವಾಗಿ ಮಾಡಿದಂಥ ಕ್ಷಿಪಣಿ ದಾಳಿಗಳು, ಏರ್ಕ್ರಾಫ್ಟ್ನಿಂದ ಮಾಡಿದಂಥ ದಾಳಿಗಳು, ಇವನ್ನೆಲ್ಲ ಸಕ್ಸಸ್ಫುಲ್ಲಾಗಿ ನಮ್ಮ S-400 ಹಿಮ್ಮೆಟ್ಟಿಸಿದೆ. ಅದು ಸುಮಾರು 600 ಕಿಲೋಮೀಟ್ರ್ ಹಿಂದೆಯೇ ಯಾವುದೇ ಕ್ಷಿಪಣಿ ಆರಿಸಿದಾಗ ಅದು ಯಾವ ಡೈರೆಕ್ಷನಲ್ಲಿ ಬರ್ತಾ ಇದೆ ಅನ್ನೋದನ್ನು ಗುರುತಿಸಬಲ್ದು, ಮತ್ತು ಸುಮಾರು 400 ಕಿಲೋಮೀಟ್ರ್ ಹಿಂದೆಯೇ ಅದನ್ನು ಒಡೆದು ಉರುಳಿಸುವ ತಾಕತ್ತು ಅದಕ್ಕಿದೆ. ಹೀಗಾಗಿ ನಮ್ಮ ವೆಪನ್ ಡಿಫೆನ್ಸ್ ಸಿಸ್ಟಮ್ಸ್ ಬಹಳ ಎಫೆಕ್ಟಿವ್ ಆಗಿ ಈಗ ಕೆಲಸ ಮಾಡಿದೆ. ಪಾಕಿಸ್ತಾನಕ್ಕೆ ಪ್ರಾಯಶಃ ತನ್ನ ಶಕ್ತಿಯ ಬಗ್ಗೆ ಹೆಚ್ಚು ದುರಭಿಮಾನ ಇತ್ತು ಅಂತ ಕಾಣಿಸುತ್ತೆ, ಅಥವಾ ರಿಯಲ್ ಅಸೆಸ್ಮೆಂಟ್ ಇರಲಿಲ್ಲ ಅಂತ ಕಾಣಿಸುತ್ತೆ, ಅಥವಾ ಭಾರತದ ಶಕ್ತಿಯ ಬಗ್ಗೆ ರಿಯಲ್ ಅಸೆಸ್ಮೆಂಟ್ ಇರಲಿಲ್ಲ, ಅಥವಾ ಎಲ್ಲ ಸಾರಿನೂ ಅವರು ಭಾರತವನ್ನು ಹೇಗೆ ಪ್ರಚೋದಿಸ್ತಾ ಇದ್ರೋ ಟೆರರಿಸ್ಟ್ ಆ್ಯಕ್ಟ್ಗಳಿಂದ, ಅದೇ ರೀತಿ ಈಗಲೂ ಮಾಡಬಹುದು ಅಂತ ಅವರು ಪ್ರಯತ್ನ ಮಾಡಿದರು. ಅದಕ್ಕೆ ಭಾರತ ಸೂಕ್ತವಾದ ಉತ್ತರ ಕೊಟ್ಟಿದೆ. ಈಗ ಮುಂದಕ್ಕೆ ಏನು ಮಾಡಬಲ್ದು ಅನ್ನೋದಾಗ ಇಟ್ ಈಸ್ ವೆರಿ ವೆರಿ ನೆಬುಲಸ್. ಏನಾದರೂ ಮಾಡಬಹುದು. ಅದಕ್ಕೆ ಎಲ್ಲ ತರಹದ ಸಿದ್ಧತೆಗಳನ್ನು ನಾವು ಮಾಡ್ಕೋಬೇಕು. ಬರೀ ಹೆಲ್ತ್ ಗ್ರೌಂಡಿಂದ ಅಷ್ಟೇ ಅಲ್ಲ, ನಮ್ಮ ಟ್ರಾನ್ಸ್ಪೋರ್ಟ್, ಫುಡ್ ಸೆಕ್ಯೂರಿಟಿ, ನಮ್ಮ ಮೀಡಿಯಾ ಕಂಟ್ರೋಲ್, ಮತ್ತು ನಮ್ಮಲ್ಲಿರುವ ಆಂತರಿಕ ಶತ್ರುಗಳು ಇದ್ದರೆ ಅವ್ರ ಮೇಲೆ ನಿಗಾ ಇಡೋದು, ಮತ್ತು ಅಲ್ಲಿಂದ ಬರುವ ಟೆರರಿಸ್ಟ್ಗಳೇನಾದರೂ ಇದ್ದರೆ ಅವರನ್ನು ಗುರುತಿಸಿ ಹೊಡೆಯೋದು, ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಪ್ರೀಎಂಪ್ಟಿವ್ ಆಗಿ ಅದನ್ನು ಮುಂಚೆನೇ ಯೋಚನೆ ಮಾಡಿ ಅವರು ಏನು ಮಾಡಬಹುದೋ ಅದು ಕಾರ್ಯರೂಪಕ್ಕೆ ಬರೋಕ್ಕಿಂತ ಮುಂಚೆನೇ ಅದನ್ನು ಕೊನೆಗಾಣಿಸುವ ಸಿದ್ಧತೆಗಳನ್ನು ನಾವು ಮಾಡ್ಕೋಬೇಕು. ನಾವು ಯಾವತ್ತೂ ಯಾವುದೇ ಒಂದು ಕಾಂಪ್ಲೆಸೆಂಟ್ ಅಥವಾ ಯಾಮಾರುವ ಸ್ಥಿತಿಯಲ್ಲಿ ಇರಬಾರ್ದು. ನಮ್ಮ ಸೈನ್ಯದ ಬಗ್ಗೆ ನಮಗೆ ಬಹಳ ಗೌರವ ಇದೆ. ಅವರ ಪ್ರೊಫೆಷನಲಿಸಮ್, ಅವರ ಡೆಡಿಕೇಶನ್, ಅವರ ಡಿಸಿಪ್ಲಿನ್ ಇವತ್ತು ನಮ್ಮ ದೇಶವನ್ನು ರಕ್ಷಿಸ್ತಾ ಇದೆ. ಅವ್ರಿಗೆ ಇಡೀ ದೇಶ ಇವತ್ತು ಚಿರಋಣಿಯಾಗಿದೆ, ತನ್ನ ಗೌರವವನ್ನು ಅರ್ಪಿಸ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಪ್ರತಿ ಭಾರತೀಯನೂ ಒಬ್ಬ ಸೈನಿಕನಾಗಿ ನನ್ನ ಕರ್ತವ್ಯ ಏನು ಅನ್ನೋದನ್ನು ಅರ್ಥಕೊಂಡು ಅವನು ಮಾಡಬೇಕಾಗಿದೆ. ಒಬ್ಬ ಡಾಕ್ಟರ್ ಇರ್ಬೋದು, ಒಂದು ನರ್ಸ್ ಇರ್ಬೋದು, ಒಂದು ಮೆಡಿಸಿನ್ ಸ್ಟಾಕಿಸ್ಟ್ ಇರ್ಬೋದು, ಅಥವಾ ಒಂದು ಟ್ರಾನ್ಸ್ಪೋರ್ಟ್ ಡ್ರೈವರ್ ಇರ್ಬೋದು, ಎಲ್ಲರೂ ಈ ಯುದ್ಧ ಆಗಬಹುದಾದ ಸ್ಥಿತಿಗೆ ನಾವು ಸಿದ್ಧರಾಗಿರ್ಬೇಕಾಗುತ್ತೆ. ಖಂಡಿತ ಅರ್ಕೇಶ್ ಅವರೇ ಮಾತನಾಡ್ತೀನಿ.